ನಮಸ್ತೆ ಪ್ರೇಕ್ಷಕರೇ, ವೆಲ್ಕಮ್ ಟು ಕನ್ನಡ ಅಪ್ಡೇಟ್ 26 ಚಾನಲ್. ಸೌತ್ ಫಿಲಂನ ಫೇಮಸ್ ಆಕ್ಟ್ರೆಸ್ ಆಗಿರುವಂಥ ನಟಿ ಸಮಂತಾ ಋತುಪ್ರಭು ಅವರು ತಮ್ಮ ಅಭಿಮಾನಿಗಳಿಗೆ ಭರ್ಜರಿ ನ್ಯೂಸ್ ಕೊಟ್ಟಿದ್ದಾರೆ. ಹೌದು, ನಿನ್ನೆ ಅಷ್ಟೇ ಸಮಂತಾ ಋತುಪ್ರಭು ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸ್ಯಾಮ್ ಅಭಿಮಾನಿಗಳು ತುಂಬಾನೇ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ನಟಿ ಸಮಂತಾ ಅವರು ಮದುವೆ ಆಗಿರುವಂಥ ಹುಡುಗ ಯಾರು, ಅವರ ಕೆಲಸ ಏನು ಹಾಗೂ ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಕೊನೆ ತನಕನೂ ನೋಡಿ. ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಮಂತಾ ಹಾಗೂ ನಾಗ ಚೈತನ್ಯ ಇಬ್ಬರು ಕೂಡ ನಟ ಮತ್ತು ನಟಿ. 2010ರಲ್ಲಿ ತೆರೆಕಂಡಂಥ ಏಂ ಮಾಯಂ ಚೇಸ್ತಾವೆ ಎಂಬ ಚಿತ್ರದಲ್ಲಿ ನಟ ನಾಗ ಚೈತನ್ಯ ಹಾಗೂ ಸಮಂತಾ ಇಬ್ಬರು ಕೂಡ ನಟಿಸಿರ್ತಾರೆ. ಈ ಚಿತ್ರದ ನಂತರ ಇಬ್ಬರು ಪ್ರೀತಿಯಲ್ಲಿ ಬಿದ್ದಿರ್ತಾರೆ. ರಿಲೇಷನ್ಶಿಪ್ಪಲ್ಲಿ ಇದ್ದಾಗಲೇ ಮನಂ ಹಾಗೂ ಆಟೋನಗರ್ ಸೂರ್ಯ ಎಂಬ ಚಿತ್ರದಲ್ಲಿ ಕೂಡ ನಟಿಸಿದ್ದಾರೆ. ಜನವರಿ 2017ರಂದು ಗೋವಾದಲ್ಲಿ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಕೂಡ ಆಗಿದ್ದರು. ಅಕ್ಟೋಬರ್ 2017ರಂದು ಇಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಮದುವೆಯ ನಂತರ ಕೂಡ ಮಜಲಿ ಎಂಬ ಚಿತ್ರದಲ್ಲಿ ಇಬ್ಬರು ಕೂಡ ನಟಿಸಿದ್ರು. ತುಂಬಾನೇ ಕ್ಯೂಟ್ ಆಗಿದ್ದಂಥ ಈ ಜೋಡಿ ಮೇಲೆ ಯಾರ ಕಣ್ಬಿತ್ತೋ ಏನೋ ಗೊತ್ತಿಲ್ಲ, ಊಹಿಸಲಾರದಷ್ಟು ಬೇಗ ಡೈವರ್ಸ್ ಕೂಡ ಪಡೆದುಕೊಂಡ್ರು. 2021ರಲ್ಲಿ ಇಬ್ಬರು ಕೂಡ ಪರಸ್ಪರ ಒಪ್ಪಂದದ ಮೇರೆಗೆ ವಿಚ್ಛೇದನವನ್ನು ಪಡೆದುಕೊಂಡ್ರು. ವಿಚ್ಛೇದನದ ನಂತರವೇ ಸಮಂತಾ ಅವರು ಅಲ್ಲು ಅರ್ಜುನ್ ಅವರ ಚಿತ್ರವೊಂದರಲ್ಲಿ ಐಟಮ್ ಡ್ಯಾನ್ಸ್ ಮಾಡಿರ್ತಾರೆ. ಆ ಒಂದು ಹಾಡಿಂದಾಗಿ ನಟಿ ಸಮಂತಾ ಅವರು ತುಂಬಾನೇ ಟ್ರೋಲ್ ಆಗಿರ್ತಾರೆ. ಈಗ ತಾನೇ ಸಮಂತಾ ಅವರಿಗೆ ಡಿವೋರ್ಸ್ ಆಗಿದ್ರೂ ಕೂಡ ಐಟಮ್ ಡ್ಯಾನ್ಸ್ ಮಾಡಿದ್ದಾರೆ. ಅವರಿಗೆ ಸ್ವಲ್ಪವೂ ಕೂಡ ಫೀಲಿಂಗ್ ಅನ್ನೋದೇ ಇಲ್ಲ. ಈ ರೀತಿಯ ಆ್ಯಕ್ಟಿಂಗ್ಗಳಿಂದಾಗಿ ನಾಗ ಚೈತನ್ಯ ಅವರು ಡಿವೋರ್ಸ್ ಕೊಟ್ಟಿದ್ದು ಒಳ್ಳೆಯದೇ ಆಯಿತು. ಇನ್ನೂ ಏನೇನೋ ಟ್ರೋಲ್ ಮಾಡಿರ್ತಾರೆ. ಇದರಿಂದ ಮನನೊಂದ ಸಮಂತಾ ಅವರು ಡಿಪ್ರೆಷನ್ಗೂ ಕೂಡ ಹೋಗಿರ್ತಾರೆ ಹಾಗೂ ಆರೋಗ್ಯ ಸಮಸ್ಯೆಯಿಂದ ಕೂಡ ಬಳಲುತ್ತಿದ್ರು. ಆದರೆ ನಾಗ ಚೈತನ್ಯ ಅವರು ಡಿವೋರ್ಸ್ನ ನಂತರ ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಆದರೆ ಕಳೆದ ವರ್ಷ ಡಿಸೆಂಬರ್ 4, 2024ರಂದು ನಾಗ ಚೈತನ್ಯ ಅವರು ಶೋಭಿತಾ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಈ ಒಂದು ಮದುವೆಯ ವಿಚಾರದಿಂದ ಸಮಂತಾ ಹಾಗೂ ನಾಗ ಚೈತನ್ಯ ಅವರ ಫ್ಯಾನ್ಸ್ ತುಂಬಾನೇ ಬೇಸರವನ್ನು ವ್ಯಕ್ತಪಡಿಸಿದ್ರು. ನಾಗ ಚೈತನ್ಯ ಅವರನ್ನು ಮದುವೆಯಾದ ಶೋಭಿತಾ ಅವರನ್ನು ಸ್ಯಾಮ್ ಫ್ಯಾನ್ ತುಂಬಾನೇ ಹೇಟ್ರೇಟ್ ಮಾಡ್ತಿದ್ರು. ನಾಗ ಚೈತನ್ಯ ಮತ್ತು ಶೋಭಿತಾ ಅವರ ಜೋಡಿ ಸ್ವಲ್ಪವೂ ಕೂಡ ಚೆನ್ನಾಗಿಲ್ಲ. ನಾಗ ಚೈತನ್ಯ ಅವರು ಮುಂಚೆ ಚೆನ್ನಾಗಿದ್ರು ಎಂದು ಏಟ್ ಕಮೆಂಟ್ ಕೂಡ ಮಾಡ್ತಿದ್ರು. ವಿನಾಕಾರಣ ಶೋಭಿತಾರನ್ನು ಏಟ್ ಮಾಡ್ತಿದ್ರು. ಆದರೆ ಇದೀಗ ಒಂದು ಇಂಟರ್ವ್ಯೂನಲ್ಲಿ ಆ್ಯಂಕರ್ ಶೋಭಿತಾರನ್ನು ಹೂ ಇಂಟರೆಸ್ಟೆಡ್ ಫಸ್ಟ್ ಎಂದು ಕೇಳಿದ್ದಾರೆ. ಆಗ ಶೋಭಿತಾ ಅವರು ನಾಗ ಚೈತನ್ಯ ಎಂದು ಆನ್ಸರ್ ಕೊಟ್ಟಿದ್ದಾರೆ. ಇದರಿಂದ ಫ್ಯಾನ್ಸ್ಗಳು ಕೂಡ ಕ್ಲಾರಿಟಿಯನ್ನು ಪಡೆದುಕೊಂಡಿದ್ದಾರೆ. ಶೋಭಿತಾರನ್ನು ನಾಗ ಚೈತನ್ಯ ಅವರು ಫಸ್ಟ್ ಪ್ರಪೋಸ್ ಮಾಡಿದ್ರು ಹಾಗೂ ಆಮೇಲೆ ಮದುವೆಗೆ ಒಪ್ಪಿಸಿದ್ರು ಎಂದು ಹೇಳಿದ್ದಾರೆ. ಇದರಿಂದಾಗಿ ಶೋಭಿತಾ ಮೇಲಿನ ಹೇಟ್ರೇಟ್ ಕೂಡ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು. ಇದರ ಬೆನ್ನಲ್ಲೇ ಸಮಂತಾ ಅವರು ಕೂಡ ತಮ್ಮ ಫ್ಯಾನ್ಸ್ಗೆ ಸಿಹಿ ಸುದ್ದಿ ಕೊಟ್ಟಿದ್ರು. ಹೌದು, ಸಮಂತಾ ಅವರು ರಾಜ್ ಇಡಿಮೋರು ಎಂಬ ಪ್ರೊಡ್ಯೂಸರ್ ಒಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮೊನ್ನೆಯಷ್ಟೇ ಅಂದರೆ ಡಿಸೆಂಬರ್ 1ರಂದು ಸಮಂತಾ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಯಾವುದೇ ಆಡಂಬರವಿಲ್ಲದೆ ಕೇವಲ ತಮ್ಮ ಫ್ಯಾಮಿಲಿ ಹಾಗೂ ಬಂಧು ಮಿತ್ರರೊಂದಿಗೆ ಮದುವೆಯನ್ನು ಏರ್ಪಡಿಸಿದ್ರು. ಯಾವುದೇ ಆಡಂಬರವಿಲ್ಲದೆ ಯಾವ ಸಿನಿಮಾ ಸ್ಟಾರ್ಸ್ಗಳನ್ನು ಕೂಡ ಆಹ್ವಾನಿಸದೆ ಗುಟ್ಟಾಗಿ ಮದುವೆಯಾಗಿದ್ದ ಸಮಂತಾ ಹಾಗೂ ರಾಜ್ ಅವರಿಬ್ಬರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ತಮ್ಮ ಅಭಿಮಾನಿಗಳಿಗೆ ತಿಳಿಸಿದ್ರು. ಇನ್ನು ಸಮಂತಾ ಮದುವೆಯಾಗಿರುವಂಥ ರಾಜ್ ಇಡಿಮೋರು ಯಾರು, ಅವರ ಕೆಲಸ ಏನು ಹಾಗೂ ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ನೋಡೋಣ. ರಾಜ್ ನಿಡಿಮೋರು ಅವರು ಮೂಲತಃ ಆಂಧ್ರದವರು. ಇವರು ಡೈರೆಕ್ಟರ್, ಪ್ರೊಡ್ಯೂಸರ್ ಹಾಗೂ ರೈಟರ್. ರಾಜ್ ಅವರು ಶ್ಯಾಮಿಲಿ ಎಂಬುವರನ್ನು ಮೊದಲನೆಯ ಮದುವೆ ಆಗಿರ್ತಾರೆ. ಇವರಿಗೆ ಯಾವ ಮಕ್ಕಳು ಕೂಡ ಇಲ್ಲ. ಶ್ಯಾಮಿಲಿ ಅವರಿಂದ ತಾವು ವಿಚ್ಛೇದನವನ್ನು ಪಡೆದುಕೊಂಡಿರ್ತಾರೆ. ಇದೀಗ ಸಮಂತಾ ಅವರನ್ನು ಎರಡನೇ ಮದುವೆಯಾಗಿದ್ದಾರೆ. ವೆಬ್ ಸೀರೀಸ್ ಆದಂಥ ದಿ ಫ್ಯಾಮಿಲಿ ಮ್ಯಾನ್ ಹಾಗೂ ಇನ್ನೂ ಹಲವಾರು ವೆಬ್ ಸೀರೀಸನ್ನು ಇವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಇವರ ನೆಟ್ವರ್ತ್ ನೋಡೋದಾದರೆ 85ರಿಂದ 89 ಕೋಟಿಗಳು. ಸಮಂತಾ ಹಾಗೂ ರಾಜ್ ಇಬ್ಬರು ಕೂಡ ಒಂದು ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿರ್ತಾರೆ. ಅವರು ಪ್ರೊಡ್ಯೂಸ್ ಮಾಡಿದಂಥ ಚಿತ್ರದಲ್ಲಿ ಸಮಂತಾ ಅವರು ನಾಯಕಿಯಾಗಿ ನಟಿಸಿರ್ತಾರೆ. ಅದ ನಂತರ ಇಬ್ಬರು ಕೂಡ ಪ್ರೀತಿಯಲ್ಲಿ ಬಿದ್ದಿರ್ತಾರೆ. ಇದೀಗ ದಾಂಪತ್ಯ ಜೀವನಕ್ಕೂ ಕಾಲಿಟ್ಟಿದ್ದಾರೆ. ಈ ಜೋಡಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಅಂದರೆ, ಸಮಂತಾ ಅವರು ರಿವೆಂಜ್ ತಗೊಳ್ಳೋದ್ರಲ್ಲಿ ನಂಬರ್ 1 ಅಂತಲೇ ಹೇಳ್ಬೋದು.
ನಾಗಚೈತನ್ಯರೊಟ್ಟಿಗಿನ ಎಂಗೇಜ್ಮೆಂಟ್ ಸೀರೆಯೊಂದರಲ್ಲಿ ಸಮಂತಾ ಅವರು ಇವರಿಬ್ಬರ ಲವ್ ಸ್ಟೋರಿಯನ್ನು ಡೀಟೇಲಿಂಗ್ ಆಗಿ ಮಾಡಿಸಿದ್ರು. ಆದರೆ ಡಿವೋರ್ಸ್ ಆದ ನಂತರ ಆ ವೈಟ್ ಸ್ಯಾರಿಯನ್ನು ಬ್ಲ್ಯಾಕ್ ಗೌನ್ ಆಗಿ ಬದಲಾಯಿಸಿದ್ರು. ನಾಗಚೈತನ್ಯ ಮೇಲೆ ಈ ಮೂಲಕ ರಿವೆಂಜ್ ತಗೊಳ್ಳೋದ್ರಲ್ಲಿ ಸಮಂತಾ ಅವರು ತುಂಬಾನೇ ಚರ್ಚೆಗೆ ಗುರಿಯಾಗಿದ್ರು. ಇದೀಗ ವಿಷಯ ಏನಪ್ಪಾ ಅಂತ ಅಂದರೆ, ನಾಗಚೈತನ್ಯ ಹಾಗೂ ಶೋಭಿತಾ ಅವರು ಡಿಸೆಂಬರ್ 4, 2024ರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಸಮಂತಾ ಹಾಗೂ ರಾಜ್ ಅವರು ಕೂಡ ಡಿಸೆಂಬರ್ 1, 2025ರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಎರಡು ಜೋಡಿಗಳು ಕೂಡ ಡಿಸೆಂಬರಲ್ಲೇ ಮದುವೆಯಾಗಿದ್ದಾರೆ. ಇದು ಕೂಡ ಒಂದು ರೀತಿಯ ರಿವೆಂಜ್ ಅಂತಾನೆ ಅನ್ಕೋಬಹುದು. ಏನೇ ಆಗಲಿ ಎರಡು ಜೋಡಿ ಕೂಡ ತುಂಬಾನೇ ಚೆನ್ನಾಗಿದೆ. ನಿಮಗೆ ಯಾವ ಜೋಡಿ ಇಷ್ಟ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.